ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರೀ ಇವತ್ತಿನ ವಿಡಿಯೋಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಂದಿವತ್ತು ಒಪ್ಪತ್ತದ ನೋಡ್ರಿ. ಅದಕ್ಕೆ ಸಾಬುದಾನಿ ಮಾಡಿ ನೋಡ್ರಿ. ಉಪ್ಪಿಟ್ಟು ಪೋಯ ತಿಂತೀನಿ, ಬಟ್ ಯಾಕೋ ಸಾಬುದಾನಿ ತಿನ್ಬೇಕು ಅನಿಸ್ತು. ಅದಕ್ಕೆ ಸಾಬುದಾನಿ ಮಾಡಿ ನೋಡ್ರಿ. ಎಷ್ಟು ಮಸ್ತಾಗ್ಯದ ನೋಡ್ರಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಚಿನ್ನಿ ಬಂಗಾರ ಮನ್ಕೊಂಡಾಗ ನೋಡ್ರಿ. ಫ್ರೆಂಡ್ಸ್, ಇವಾಗ ನಾನು ನಾಷ್ಟ ಅಂತೂ ಮಾಡಿ ನೋಡ್ರಿ. ಸಾಬುದಾನಿ ತಿಂದೀನಿ. ಈಗ ಚಿನಿ ಬಂಗಾರಿ ಮನ್ಕೊಂಡಾಳ. ಶೌರ್ಯ ಪ್ರತಿ ಸ್ಕೂಲ್ಗೆ ಹೋಗ್ಯಾರ. ಅವರು ಅನ್ನ ಇತ್ತು, ಚಿತ್ರಾನ್ನ ಮಾಡಿದ್ದ ಅವ್ರ ಸಟ್ಯಾಕ ಅವ್ರು ತಿಂದು ಹೋಗ್ಯಾರ. ಆಮೇಲೆ ಗಣಪತಿ ಪೂಜೆನೂ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನೆವದೆಲ್ಲ ಹಿಡಿದು ಆಮೇಲೆ ಅಂಬಾಬಾಯಿ ಗುಡಿಗೆ ಹೋಗಿ ಬಂದೀನಿ ರೀ. ಇಲ್ಲೇ ಪಕ್ಕದಲ್ಲಿ ಅಂಬಾಬಾಯಿ ಗುಡಿ ಅದ, ಅಲ್ಲಿಗೆ ಹೋಗಿ ಬಂದೀನಿ ನೋಡ್ರಿ. ಹೋಗಿ ಒಂದು ತೆಂಗಿನಕಾಯಿ ಹೊಡ್ಕೊಂಡು ಆಮೇಲೆ ಅಲ್ಲಿ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ, ನೆನಪಿರಲಿಲ್ಲ ಮೊಬೈಲ್ ತೊಗೊಂಡು ಹೋಗೋಕ್ಕೆ. ಹಂಗಾಗಿ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ. ಮತ್ತು ನೋಡ್ರಿ, ಯಜಮಾನ್ರು ಊಟ ಮಾಡಿ ಕೆಲ್ಸಿಗೆ ಹೋಗ್ಯಾರ. ಅಡುಗೆ ಇನ್ನೂ ಮಾಡಬೇಕು, ಸ್ವಲ್ಪ ಮಾಡಿದ್ದೆ ಅಷ್ಟೇ. ಚಿತ್ರಾನ್ನ ಮಾಡಿದ್ದೆ. ನಿನ್ನೆದು ಅನ್ನ ಇತ್ತು, ಒಗ್ಗರಣೆ ಹಾಕಿದ್ದೆ. ಯಾಕಂದ್ರೆ ನಿನ್ನೆ ಜಾಸ್ತಿ ಉಳಿದಿದ್ದು ಯಾಕಪ್ಪ ಅಂದ್ರೆ ಅಲ್ಲಿ ಊಟಕ್ಕೆ ಹೋಗಿನಲ್ರಿ. ಸಂಜೆಗೆ ಅರ್ಶಿನ ಕುಂಕುಮ ಕರೆದಿದ್ರು, ಸ್ವಾಮಿಗಳೆಲ್ಲ ಬಂದಿದ್ದರು. ಹಾಗಾಗಿ ಅಲ್ಲೇ ಪ್ರಸಾದ ತೊಗೊಂಡು ಮನೆಗೆ ಬಂದೀನಿ ನೋಡ್ರಿ. ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದೀನಿ ನೋಡ್ರಿ. ಹಾಗಾಗಿ ಜಾಸ್ತಿ ಅನ್ನ ಉಳಿದಿತ್ತು. ಶೌರ್ಯ ಪ್ರತೀಕು ನಮ್ಮ ಮಮ್ಮಿ ಮನೆಗೆ ಹೋಗಿದ್ರು. ಅವರು ಅಲ್ಲೇ ಊಟ ಮಾಡ್ಕೊಂಬಂದ್ರು. ನಮ್ಮ ಯಜಮಾನ್ರು ಅಷ್ಟೇ ಊಟ ಮಾಡಿದ್ರೆ 2 ಚಪಾತಿ ಊಟ ಮಾಡ್ಯಾರ. ಅನ್ನ ಏನು ಊಟ ಮಾಡಲಿಲ್ಲ. ಹಾಗಾಗಿ ಅನ್ನ ಸ್ವಲ್ಪ ಜಾಸ್ತಿನೇ ಉಳಿದಿತ್ತು. ಹಾಗಾಗಿ ಅದೇ ಚಿತ್ರಾನ್ನ ಮಾಡಿ ನೋಡ್ರಿ. ಶೌರ್ಯ ಪ್ರತೀಕು ನಮ್ಮ ಯಜಮಾನ್ರು ಊಟ ಮಾಡ್ಕೊಂಡು ಹೋದರು ಇದಕ್ಕೆ. ಆಮೇಲೆ ಗಣಪತಿ ಪೂಜೆ ಮಾಡೀವಿ ನೋಡ್ರಿ. ಬಟ್ಟೆ ಭಾಂಡೆ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ತೀನಿ ರೀ. ನಿನ್ನಿದ ಬ್ಲಾಗ್ನು ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಹಾಕಬೇಕು. ಚಿನ್ನಿ ಬಂಗಾರಿ ಎದ್ದಷ್ಟರಲ್ಲಿ ಎಲ್ಲ ಮಾಡ್ಕೊತೀನಿ ನೋಡ್ರಿ ಕೆಲಸ ಎಲ್ಲ. ಬರೀ ತೋರಿಸ್ತೀನಿ ಗಣಪತಿ ಪೂಜೆ ಮಾಡಿ ನೋಡ್ರಿ ಫ್ರೆಂಡ್ಸ. ಮಾಡೀವಿ ನೋಡ್ರಿ ಗಣಪತಿ ಪೂಜೆ. ಪಾಂಚ್ ಫಳ ತಂದಿದ್ರು, ಹಣ್ಣಂಪ್ಲ ತಂದಿದ್ರು ನಮ್ಮ ಯಜಮಾನ್ರು ನಿನ್ನೆ ರಾತ್ರಿ. ಇವತ್ತಿಟ್ಟು ಪೂಜೆ ಮಾಡೀವಿ ನೋಡ್ರಿ. ಸಾಬುದಾನಿ ನೆವದೆ ಹಿಡ್ದೀನಿ ರೀ. ಪರ್ಸನು ಚೂಡಾನು ನೆವದೆ ಚುರ್ಮುರಿನೂ ನೆವದೆ ಹಿಡ್ದೀನಿ. ಹಂಗಾಗಿ ಇದು ಮಾಡಿದ್ನಲ್ರಿ, ಅದಕ್ಕೆ ಇದನ್ನು ನೆವದೆ ಹಿಡ್ದೀನಿ ನೋಡ್ರಿ. ನೋಡ್ರಿ ನಮ್ಮ ಗಣೇಶ ಯಾವ ಥರ ಕಾಣಿಸ್ತಾನಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ. ಬರ್ರಿ ಈಗ ಕೆಲಸ ಮುಂದುವರ್ಸೋಣ ನೋಡ್ರಿ ಫ್ರೆಂಡ್ಸ. ನಾ ಈಗ ಆವಾಗಲೇ ಇದು ಮಾಡೀನಿ ನೋಡ್ರಿ. ಶೇಂಗಾ ಕರಿಬೇವು ಮಾಡೀನಿ, ಅನ್ನ ಮಾಡೀನಿ. ಇದ್ರೊಳಗೆ ಚಪಾತಿ ಅವು ನೋಡ್ರಿ. ನಮ್ಮ ಯಜಮಾನ್ರು ಊಟ ಮಾಡ್ಲತ್ತಾರ, ನಾನು ಊಟ ಮಾಡ್ತಿದ್ದೀನಿ ನೋಡ್ರಿ. ಪ್ರತಿ ಸ್ಕೂಲಿಂದ ಬಂದಾನ ನೋಡ್ರಿ. ಚಿನ್ನಿ ಬಂಗಾರಿನು ನೋಡ್ರಿ ಹಾಯ್ ಮಾಡ್ಲತ್ತಾಳ ನೋಡ್ರಿ. ಚಿನ್ನಿ ಬಂಗಾರಿ ರೀ, ಹಾಯ್ ಮಾಡ್ರಿ. ನೀ ಹಾಯ್ ಮಾಡಮ್ಮ. ಹಾಯ್. ಹಾಯ್ ಪಪ್ಪ. ಬರ್ರಿ ಎಲ್ರು ಊಟ ಮಾಡ್ಲಕ್ಕ. ನೋಡ್ರಿ ಫ್ರೆಂಡ್ಸ್, ಗ್ಯಾಸ್ ಕಟ್ಟಿ ಗ್ಯಾಸು ಎಲ್ಲ ಒರೆಸ್ಕೊಂಡಿನಿ ನೋಡ್ರಿ. ನಮ್ಮ ಯಜಮಾನ್ರು ನೋಡ್ರಿ ಕಡಿಪತ್ತ ತಂದಾರ. ಆಮೇಲೆ ಫರ್ಶಿನೂ ಒರ್ಸಿನ ನೋಡ್ರಿ. ಎಲ್ಲ ಕಡೆ ವರ್ಷಿನ ಎಲ್ಲ ಕಸ ಗುಡಿಸಿ ವರ್ಷಿ ನೋಡ್ರಿ. ಬಟ್ಟೆ ಭಾಂಡೆ ಎಲ್ಲ ಮುಗಿಸ್ಕೊಂಡಿನಿ. ನಮ್ದು ಪ್ರತೀಕ್ ನೋಡ್ರಿ ಹ್ಯಾಂಗೆ ಮಾಡೇನೆಲ್ಲ ಚುರ್ಮುರಿ ಎಲ್ಲ ಹ್ಯಾಂಗೆ ಚಲ ನೋಡ್ರಿ.
ಚುರುಮುರೆಲ್ಲ ಚೆಲ್ಲ ನೋಡ್ರಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀ, ಭಾಳ ಸುಸ್ತಾಗ್ಯದ ಎಲ್ಲ ಕೆಲಸ ಮುಗಿಸಿ, ಅದಕ್ಕೀಗ ರೆಸ್ಟ್ ಮಾಡ್ತೀನಿ ನೋಡ್ರಿ. ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ನಾನು ನೋಡ್ರಿ ಸಂಜೆಗೆ ಕ್ಲಿಪ್ಪಿಂಗ್ ತೊಗೊಂಡು ನೋಡ್ರಿ. ಇವರು ಅಮೀನಾ ಅಕ್ಕ ಅಂತ ಹೇಳಿಬಿಟ್ಟು, ಇವಳು ನನ್ನ ಫ್ರೆಂಡು, ಹಂಗೆ ತಂಗಿ ಕೂಡ ಆಗಬೇಕು, ಭಾಗ್ಯ ನೋಡ್ರಿ. ಇವನು ಸೊಹೇಲ್ ಅಂತೇಳ್ಬಿಟ್ಟು ಅಮೀನಾ ಅಕ್ಕದು ಮಗ ನೋಡ್ರಿ. ಇವರು ಎಲ್ಲಪ್ಪಣ್ಣಾರಿ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಹಾಯ್ ಮಾಡು ಅಂತ ಇದ್ರಿನ, ಹಾಗಾಗಿ ಹಾಯ್ ಮಾಡ್ತಾಯಿದ್ರು ನೋಡ್ರಿ. ಅವರೆಲ್ಲರೂ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಓಣೆಯಲ್ಲಿ. ಅನಿತಾ ನೋಡ್ರಿ, ಇವಳು ಫ್ರೆಂಡ್ ಅಂದರೆ ಭಾಗ್ಯನ ಫ್ರೆಂಡು ಅನಿತಾ. ಎಲ್ಲರೂ ಮಾಮಿ ಅಂತ ಮಾತಾಡಿಸ್ತಾರೆ ರೀ ನನ್ನನ್ನು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ಕೂಡ. ಭಾಗ್ಯ ಅಂತೂ ಅವಳು ಈ ವಿಡಿಯೋ ನೋಡ್ತಿರ್ತಾಳೆ. ಭಾಗ್ಯ ವಿಡಿಯೋ ನೋಡ್ತಾಳೆ ರೀ. ಫಸ್ಟ್ ಲೈಕ್ ಅವಳದೇ ಬರುತ್ತಂತೆ, ನಿನ್ನೆ ಹೇಳ್ತಾ ಇದ್ಲು ಫಸ್ಟ್ ಲೈಕ್ ನಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದೀನಪ್ಪ ಅಂದ್ರೆ ಮಮ್ಮಿ ಮನೆಗೆ ಹೋಗಿ ಬಂದೀನಿ ರೀ. ಮಮ್ಮಿ ಮನೆಗೆ ಹೋಗಿ ಬಂದು ಬರ್ತಾ ಅದೆಲ್ಲೇ ಭಾಗ್ಯ ಅಂದ್ಲು, ನಿಂದ್ರಿ ಮಾಮಿ ಅಂತ ಅಂದರು. ಅದಕ್ಕೆ ನಿಂತಿದ್ದ. ಆಮೇಲೆ ಸಂಗೀತ ಕುರ್ಚಿ ಆಡ್ತೀರಾ ಅಂತ ಕೇಳಿದ್ಲು. ಅಪ್ಪ ಆಡ್ತೀನಿ ಅಂತಂದೆ. ನಮ್ಮ ಯಜಮಾನ್ರು ಫುಲ್ ಓಕೆ ಕೊಟ್ಟಿದ್ದರು. ನಾನು ಹೋದ ವರ್ಷವೂ ಆಡಿದ್ದೆ, ಹೋದ ವರ್ಷ ಬೇಗನೆ ಉಂಟಾದೆ, ಈ ವರ್ಷ ಆಡಿದೆ. ಅವಳು ಇದು ವೀಡಿಯೋ ಕಟ್ ಮಾಡು ಅಂತ ಇಲ್ಲ, ನಾನು ಕಟ್ ಮಾಡಿ ಹಾಕಲ್ಲ, ಹಂಗೆ ಹಾಕ್ತೀನಿ ನೋಡಲಿ. ಅವಳು ಕಟ್ ಮಾಡಿ ಹಾಕ್ರಿ ಅಂತ ಇದ್ಲು. ನಾನು ಹಾಕಿಲ್ಲ. ಆಮೇಲೆ ಸಂಗೀತ ಕುರ್ಚಿ ಆಡೋಕ್ಕೆ ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ. 10 ಗಂಟೆ ಆಗಿತ್ತು, 9:45 ಆಗಿತ್ತು. ಇನ್ನು 10 ಗಂಟೆಗೆ 15 ನಿಮಿಷ ಕಮ್ಮಿ ಇತ್ತು. ಹಂಗಾಗಿ ಇನ್ನೂ ಹೆಣ್ಮಕ್ಳು ಯಾರೂ ಬಂದಿರಲಿಲ್ಲ. ಊಟ ಮುಗಿಸ್ಕೊಂಡು ಎಲ್ಲರೂ ಆಮೇಲಿಂದ ಬಂದರು. ಚೆನ್ನಾಗಿ ಆಟ ಆಡಿದ್ವಿ. ನಾನು 5ನೇ ನಂಬರ್ ಬಂದೆ. ಎಲ್ಲರೂ ದೊಡ್ಡವರು ಕೂಡ ಆಡ್ತಾಯಿದ್ವಿ, ನಾವು ಸಣ್ಣವರು, ಆಮೇಲೆ ನಮ್ಗಿಂತ ಇರೋ ಸಣ್ಣವ್ರು ಎಲ್ಲರೂ ಆಟ ಆಡ್ತಾಯಿದ್ರು. ಎಷ್ಟು ಮಜಾ ಬಂತು ಅಂದರೆ, ನಾನಂತೂ ಓಡಿ ಹೊಟ್ಟೆ ಎಲ್ಲ ನುಗ್ಸ್ತಾ ಇತ್ತು ನಂದು. ಸಖತ್ತಾಗಿತ್ತು ನೋಡ್ರಿ. ನೀವು ಭಾಳ ಅಂದ್ರೆ ಭಾಳ ಖುಷಿಯಾಯಿತು. ನಿನ್ನೆ ಮಜಾ ಬಂತು. ಅವರು ವೆಂಕಟೇಶಣ್ಣ ನೋಡ್ರಿ, ಅವ್ರ ಅಂಗಡಿ ಮಾಲಕವರು ವೆಂಕಟೇಶಣ್ಣ ಅಂತ ಹೇಳ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನೋಡ್ರಿ. ನಮ್ಮ ಓಣ್ಯದಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಕ್ಲಿಪ್ಪಿಂಗ್ ಬಂತು. ಅವ್ರ ಮಿಸ್ಸಸ್ ನೋಡ್ರಿ, ವೆಂಕಟೇಶಣ್ಣಗಳು ಮಿಸ್ಸಸ್ ನೋಡ್ರಿ, ಅರ್ಶಿನ ಕಲರ್ ಇದು ಹಾಕ್ಕೊಂಡಿದ್ದಾರಲ್ಲ ಸೀರೆ, ಅವ್ರ ಮಿಸ್ಸಸ್ ನೋಡ್ರಿ. ಆಮೇಲೆ ನಾನು ಒಬ್ರ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೆ, ಲಕ್ಷ್ಮೀ ಜಮಾದಾರ್ ಇದ್ದಾರಲ್ಲ ಅವ್ರ ಕೈಗೆ ಕೊಟ್ಟಿದ್ದೆ. ಅವಳು ಕ್ಲಿಪ್ಪಿಂಗ್ ತೊಗೊತಾ ಇದ್ಲು, ಸಾಕಂತ ಇದ್ರು ತೊಗೊತಾ ಇದ್ಲು ಕ್ಲಿಪ್ಪಿಂಗ್. ತುಂಬ ಚೆನ್ನಾಗಿ ಮಜಾ ಬಂತು ನೋಡ್ರಿ ಫ್ರೆಂಡ್ಸ್. ಲಾಸ್ಟಲ್ಲಿ ಗೆದ್ದರು ಅಮೀನಾ ಅಕ್ಕ, ಆಮೇಲೆ ವೆಂಕಟೇಶಣ್ಣ ಇದ್ದಾರಲ್ಲ, ವೆಂಕಟೇಶಣ್ಣಗಳ ಮಿಸ್ಸಸ್ಸು ಅವರಿಬ್ಬರು. ಫಸ್ಟು ವೆಂಕಟೇಶಣ್ಣಗಳ ಮಿಸ್ಸಸ್ ಆಂಟಿ ಬಂದರು, ಆಮೇಲೆ ಸೆಕೆಂಡು ಅಮೀನಾ ಅಕ್ಕ, ಥರ್ಡು ಅನಿತಾ ಅಂತ ಹೇಳ್ಬಿಟ್ಟು ಆವಾಗಲೇ ತೋರಿಸಿದ್ನಲ್ಲ ಅವಳು ಬಂದರು ನೋಡ್ರಿ. ನಾನು 5ನೇ ನಂಬರ್ ಬಂದೆ ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. 100 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀನಿ. ಅದರದ್ದೇ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಾನು. 100 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೆ ತುಂಬಾ ಥ್ಯಾಂಕ್ಸು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ತುಂಬ ಅಂದರೆ ತುಂಬ ಮಜಾ ಬಂತು ನೋಡ್ರಿ. ಎಲ್ರಿಗೂ ಬಾಯ್.